ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂದಿನ ಈ ವಿಡಿಯೋದಲ್ಲಿ ನಾನು ಮಲ್ಟಿಗ್ರೇನ್ ದೋಸಾ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾದಂತಹ ರೆಸಿಪಿ, ಮಕ್ಕಳಿಗೆ ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಮೊದಲಿಗೆ ನಾನು ಒಂದು ಪಾತ್ರೆಗೆ 2 ಚಮಚ ತೊಗರಿ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಎಲ್ಲ ಬೇಳೆಗಳನ್ನ ಧಾನ್ಯಗಳನ್ನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ಇದಕ್ಕೆ ನಾನು 2 ಚಮಚ ಹೆಸರು ಬೇಳೆಯನ್ನ ಸೇರಿಸ್ತಾ ಇದ್ದೀನಿ. ತದನಂತರ ನಾನು 2 ಚಮಚ ಉದ್ದಿನ ಬೇಳೆಯನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು 2 ಚಮಚ ಕಡಲೆ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಇದಾದ ಮೇಲೆ ನಾನು 2 ಚಮಚ ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಒಳ್ಳೆ ಕ್ರಿಸ್ಪಿನೆಸ್ ಅನ್ನ ಅಕ್ಕಿ ಕೊಡುತ್ತೆ. ಇವೆಲ್ಲವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೆನೆ ಹಾಕಬೇಕು 8 ರಿಂದ 10 ಗಂಟೆಗಳ ಕಾಲ. ಇದರಿಂದ ನಾನು 5 ದೋಸೆಯನ್ನ ಮಾಡಿದ್ದೇನೆ. ತುಂಬಾ ಹೆವಿ ಆಗಿರುವಂತ ಒಂದು ದೋಸೆ ಆಗಿರುತ್ತೆ. ಚೆನ್ನಾಗಿ ತೊಳ್ಕೊಂಡ ನಂತರ ಇದನ್ನ 2 ಗ್ಲಾಸ್ ನೀರನ್ನ ಹಾಕಿ 8 ರಿಂದ 10 ಗಂಟೆವರೆಗೂ ನೆನೆಯಲು ಬಿಡಬೇಕು. ರಾತ್ರಿ ನೆನೆ ಹಾಕಿದ್ರೆ ಬೆಳಿಗ್ಗೆ ನೀವು ದೋಸೆಯನ್ನ ಮಾಡ್ಕೋಬಹುದು. ನೋಡಿ, ರಾತ್ರಿ ನೆನೆ ಹಾಕಿದ್ದೆ, ಬೆಳಿಗ್ಗೆ ಈ ರೀತಿಯಾಗಿ ಚೆನ್ನಾಗಿ ನೆಂದಿವೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಮತ್ತೆ ಕ್ಲೀನ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಅರ್ಧ ಚಮಚ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚ ಜೀರಿಗೆಯನ್ನು ಸೇರಿಸಿ ಒಳ್ಳೆ ಟೇಸ್ಟ್ ಅನ್ನು ಕೊಡುತ್ತೆ. ಇದಕ್ಕೆ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ ಹದಕ್ಕೆ, ಅದು ಯಾವ ರೀತಿ ಹಿಟ್ಟು ಇರುತ್ತೆ ಆ ಹದಕ್ಕೆ ನೀವು ಚೆನ್ನಾಗಿ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದ್ರೆ ಸಾಕು. ಕಾದ ಪ್ಯಾನ್ ಮೇಲೆ ನೀವು ದೋಸೆಯನ್ನ ಹಾಕೊಳ್ಳಿ. ಯಾವ ರೀತಿಯಾಗಿ ನೀವು ದೋಸೆ ಹಾಕೊಳ್ತೀರೋ ಅದೇ ರೀತಿಯಾಗಿ ಪ್ಯಾನ್ ಮೇಲೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ದೋಸೆ, ತುಂಬಾ ಫುಲ್ ಫಿಲ್ಲಿಂಗ್ ಇರುತ್ತೆ. ನೀವು ಒಂದು ದೋಸೆ ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ತುಂಬ ಹೈ ಪ್ರೋಟೀನ್ ದೋಸೆ ಇದು. ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಇದೆ. ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ನೀವು ಈ ರೆಸಿಪಿಯನ್ನು ಫಾಲೋ ಆಗಿ. ಇದಕ್ಕೆ ನಾನು ಅರ್ಧ ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ನೀವು ಬೇಕಾದರೆ ರಿಫೈನ್ ಆಯಿಲ್ ಸಹ ಬಳಸ್ಬೋದು. ಸ್ಪೆಷಲಿ ದೋಸೆಯನ್ನು ಇಷ್ಟಪಡೋ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ತುಂಬ ಫುಲ್ಫಿಲ್ಲಿಂಗು ಇರುತ್ತೆ, ತುಂಬ ಹೆಲ್ದಿ ಆದಂಥ ರೆಸಿಪಿ ಸಹ ಆಗಿದೆ. ಒಂದು ಕಡೆ ಬೆಂದ ನಂತರ ನೀವು ಅದನ್ನು ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ. ನೋಡಿ, ನಾನು 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ನಿಮ್ಮ ಹೈ ಪ್ರೋಟೀನ್ ಮಲ್ಟಿಗ್ರೇನ್ ದೋಸಾ ಈಸ್ ರೆಡಿ ಟು ಸರ್ವ್. ನೀವು ಇದನ್ನು ಸಾಂಬಾರ್ ಜೊತೆ ತಿನ್ನಬೇಡಿ, ಯಾಕೆಂದರೆ ಆಲ್ರೆಡಿ ಇದರಲ್ಲಿ ತುಂಬ ಬೇಳೆಗಳಿರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಅಲ್ಲ. ಅದ್ರ ಬದಲಾಗಿ ನೀವು ಚಟ್ನಿ ಜೊತೆ ಇದನ್ನು ನೆಂಚ್ಕೊಂಡು ತಿನ್ನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಲವು ಚಟ್ನಿಗಳ ರೆಸಿಪಿಯನ್ನು ಕೊಟ್ಟಿರ್ತೀನಿ. ತುಂಬ ಅಂದರೆ ತುಂಬ ಸುಲಭವಾದ ರೆಸಿಪಿ, ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ. ನಾನಿದನ್ನು ನೆಲ್ಲಿಕಾಯಿ, ಉಪ್ಪಿನಕಾಯಿ, ಗ್ರೀನ್ ಚಟ್ನಿ ಮತ್ತು ಕೆಚಪ್ ಒಂದಿಗೆ ನೆಂಚ್ಕೊಂಡು ತಿಂದಿದ್ದೀನಿ. ತುಂಬ ಒಳ್ಳೆಯ ಕಾಂಬಿನೇಷನ್. ನೀವು ಕೂಡ ಖಂಡಿತ ಟ್ರೈ ಮಾಡಿದ ನಂತರ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.